ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಸಹ ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ನಿಮಗೆ ಗೊತ್ತಿದೆ, ಈ ಹಳೆ ಮನೆಯಲ್ಲಿ ತೊಟ್ಟಿ ಮನೆ ಅಂತ ಮಾಡ್ತಾ ಇದ್ರು, ಮಂಡುವ ಹೌಸ್ ಅಂತ. ಬ್ರಹ್ಮಸ್ಥಾನದಲ್ಲಿ ನೀರು ಬೀಳುವಂತಹ ಒಂದು ವ್ಯವಸ್ಥೆ ಇತ್ತು. ತುಂಬಾ ಚೆನ್ನಾಗಿ ಆರೋಗ್ಯ, ಅಧಿಕಾರ ಎಲ್ಲ ಚೆನ್ನಾಗಿರ್ತಾ ಇತ್ತು, ಸಂಬಂಧಗಳೆಲ್ಲ ಚೆನ್ನಾಗಿರ್ತಾ ಇತ್ತು. ಇತ್ತೀಚೆಗೆ ಅಧಿಕಾರನೂ ಕಡಿಮೆ, ಆರೋಗ್ಯನೂ ಕಡಿಮೆ, ಸಂಬಂಧಗಳಂತೂ ಅಳಸೋಗ್ಬಿಟ್ಟಿದ್ದೇವೆ. ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ. ಯಾಕೆ ಗೊತ್ತಾ? ಮಾಡಿ ಮೇಲೆ ಮಾಡಿ, ಮಾಡಿ ಮೇಲೆ ಮಾಡಿ, ಮಾಡಿ ಮೇಲೆ ಮಾಡಿ. ಈ ಒಂದು ಪದ್ಧತಿ ಬಂದ ಮೇಲೆ ಬ್ರಹ್ಮಸ್ಥಾನ ಅನ್ನೋದು ಕ್ಲೋಸ್ ಆಗೋಗ್ಬಿಟ್ಟಿದೆ. ಆದ್ರೆ ಮಾಡಿ ಮೇಲೆ ಮಾಡಿ ಮಾಡಿದ್ರು ಸಹ ಬ್ರಹ್ಮಸ್ಥಾನವನ್ನ ಹೇಗೆ ಓಪನ್ ಮಾಡಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಈ ಒಂದು ಮನೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇದಕ್ಕೆ ಬೇಸಿಕ್ ಇಂದ ಎಂಡಿಂಗ್ ವರ್ಗೂನು ಯಾವ್ಯಾವ ರೀತಿ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನಾವೇ ಮುಂದೆ ನಿಂತು ಮಾಡಿಸಿರೋದು. ಹೇಗ್ ಮಾಡಿಸಿದ್ದೀನಿ ಅನ್ನೋದನ್ನ ಇಂಚು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದರಲ್ಲೂ ನಮ್ಮ ಇಂಜಿನಿಯರ್ ಕೂಡ ತುಂಬಾ ರಿಸ್ಕ್ ತಗೊಂಡಿರುವಂತ ವ್ಯಕ್ತಿ. ಸೊ ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮ್ಗೆಲ್ಲಾನು. ಮತ್ತೊಮ್ಮೆ ಪರಿಚಯ ಮಾಡ್ಕೊಡ್ತೀನಿ ಆ ಇಂಜಿನಿಯರ್ನ. ಬನ್ನಿ ನೋಡಿ ಒಂದು ಕಡೆಯಿಂದ ಈ ಪದ್ಧತಿ ಹೇಗೆ ಮಾಡಿದ್ದೀವಿ ಅಂತ. ಇದು ತುಂಬಾ ತುಂಬಾ ಕ್ಯೂರಿಯಾಸಿಟಿ ಇರುವಂತ ಒಂದು ವಿಡಿಯೋ. ಕ್ಯೂರಿಯಾಸಿಟಿ ತುಂಬಾ ಜನಗಳಿಗೆ ನೋಡ್ಬೇಕು ಅಂತ ಆಸೆ ಬರ್ತದೆ. ತುಂಬಾ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ, ತುಂಬಾ ಜನ ನೋಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಪಬ್ಲಿಸಿಟಿ ಕೊಟ್ಟಿದ್ದೀವಿ, ಬಟ್ ಯೂಟ್ಯೂಬ್ ಅಲ್ಲಿ ಹಾಕ್ಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ತುಂಬಾ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ಕರ್ಮ ಇಟ್ಕೋಬೇಡ್ರಿ. ಇನ್ನು ನೋಡಿದಿರಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಇಲ್ಲಾಂದ್ರೆ ಕರ್ಮ ಕಟ್ಕೊಂತೀರ ಅಂತ. ಬನ್ನಿ, ಹಾಗೇ ಬನ್ನಿ. ಇದು ಬೆಮೆಲ್ ಲೇಔಟ್. ಈ ಬೆಮೆಲ್ ಲೇಔಟ್ ಅಲ್ಲಿ ಓನರ್ ಬಂದು ನವೀನ್ ಕುಮಾರ್ ರೆಡ್ಡಿ ಅಂತ. ವೀಕ್ಷಕರೇ, ಈ ಮನೆಯಲ್ಲಿ ತೊಟ್ಟಿ ಮನೆ, ಮಂಡುವ ಹೌಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಇಂಚು ತೋರಿಸ್ತೀವಿ. ಹಾಗೆ ಬನ್ನಿ, ಮೇಲೆ ಬನ್ನಿ, ಹೇಳ್ತೀನಿ ನೀಟಾಗಿ ವೀಕ್ಷಕರಿಗೆ ತೋರಿಸಿ ಅವರು ಅದೇ ತರ ಮಾಡ್ಕೋಬೇಕು. ಸರಿನಾ? ಸೊ ಈಗ ಇದು ಟೆರೆಸ್. ಇದರಿಂದ ಇವರು ಒಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಆಲ್ರೆಡಿ ಪರಿಚಯ ಇದ್ದಾರೆ ಇವರು. ಓಕೆ, ನೀವು ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಅವ್ರಿಗೆ. ಸರ್ ನಮಸ್ತೆ, ನನ್ನ ಹೆಸರು ಜೈಕುಮಾರ್. ಸೊ ಈ ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಂಡಿರೋದು ನಾನೇ. ಮೆಟೀರಿಯಲ್ ಕಾಂಟ್ರಾಕ್ಟ್ ಆಯ್ತು. ಓಕೆ, ನಿಮ್ಮ ಜೈಕುಮಾರ್ ಅಂತನಾ? ಸರ್ ಹೌದು. ಓಕೆ, ಇದು ನಮ್ಗೆ ಈ ವಿಚಾರದಲ್ಲಿ ಯಾವುದು ಬ್ರಹ್ಮಸ್ಥಾನದಲ್ಲಿ ಕೆಲವೊಂದು ಸೀಕ್ರೆಟ್ಸ್ ಹೇಗೆ ನೀವು ಮಾಡಿದೀರಾ, ಆ ತಲೆ ಹೇಗೆ ಓಡಿಸಿದ್ದೀರಾ ಅನ್ನೋದನ್ನ ವೀಕ್ಷಕರಿಗೆ ತೋರಿಸಿದ್ರೆ 4 ಜನ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವರು ಮಾಡ್ಕೊಳ್ಳಿ, ಹೌದಲ್ವಾ ವೀಕ್ಷಕರೇ? ಈಗ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ವಿತ್ ಕನ್ಸ್ಟ್ರಕ್ಷನ್ ಮಾಡುವಂತ ಒಬ್ಬ ವ್ಯಕ್ತಿ ಜೈಕುಮಾರ್ ಅಂತ ಹೇಳ್ಬಿಟ್ಟು ನಾವು ಬಾಬು ಅಂತ ಕರಿತೀವಿ. ಈ ವ್ಯಕ್ತಿ ಈ ನಮ್ಮ ಒಂದು ಪ್ರೆಷರ್ಗೆ ಈ ತರ ಬೇಕೇ ಬೇಕು ನನಗೆ ಮಾಡ್ಕೊಡು ಅಂತ ನಾನು ಪ್ರೆಷರ್ ಕೊಟ್ಟ ಮೇಲೆ ಈ ವ್ಯಕ್ತಿ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಇದರ ಮಹತ್ವ ತುಂಬಾ ಇದೆ. ಸೊ ಈ ರೀತಿ ಮಾಡಿದಾಗ ಇದು ಬ್ರಹ್ಮಸ್ಥಾನ ಬರ್ತಾ ಇದೆ. ಈ ಮಳೆ ನೀರು ಇದ್ರ ಮೇಲೆ ಟೆರಸ್ ಮೇಲೆ ಬಿದ್ದಂತ ಮಳೆ ನೀರು ಎಲ್ಲೇ ಬೀಳಲಿ, ಮೇಲೆ ಬಿದ್ದಿದ್ದು ಇದರ ದೇವಮೂಲೆಯಲ್ಲಿ ಬಂದು, ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಬಂದು, ಇದಕ್ಕೆ ಈಶಾನ್ಯ ಅಂದ್ರೆ ಬಿಲ್ಡಿಂಗ್ಗೆ ನಾರ್ತು ಬಂದು ಅಲ್ಲೇ ಹೋಗುತ್ತೆ ಮಳೆ ನೀರು. ಓಕೆ, ಎಲ್ಲೇ ಬೀಳಲಿ ನಾನೇನು ಈಶಾನ್ಯ ಹೈಟ್ ಮಾಡಿ ಬ್ರಹ್ಮಸ್ಥಾನ ಡೌನ್ ಮಾಡಿಲ್ಲ, ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಯಾವ ರೀತಿ ಅಂತಂದ್ರೆ ಲೈನ್ಗಳು ಹಾಕಿರ್ತೀವಿ, ಆ ಲೈನ್ಗಳು ಸೆಂಟ್ರಲ್ ಬರುತ್ತೆ. ಓವರ್ ಏನು ಮಾಡಿಲ್ಲ. ಬ್ರಹ್ಮಸ್ಥಾನ ಒಂದು ಅಂತಂದ್ರೆ ಒಂದು ಅರ್ಧ ಇಂಚು ಡೌನ್ ಆಗಿರ್ಬೋದು ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಎಲ್ಲಾ ನೀರು ವ್ಯವಸ್ಥಿತವಾಗಿ ಬಂದು ಬ್ರಹ್ಮಸ್ಥಾನಕ್ಕೆ ಬರುತ್ತೆ, ಒಂದು ಹನಿ ಬೇರೆ ಕಡೆ ಹೋಗೋದಿಲ್ಲ. ಅಂತ ಒಂದು ವ್ಯವಸ್ಥೆ ಈ ಮನೆಯಲ್ಲಿ ತೋರಿಸ್ಬೇಕು. ಆ ಕಾಲದಲ್ಲಿ ತೊಟ್ಟಿ ಮನೆಗಳಂತ ಇತ್ತು, ಅದೇ ಒಂದು ವ್ಯವಸ್ಥೆ ಇದು. ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾನು ಜೈಕುಮಾರ್ ಹತ್ರ
ಇಂಜಿನಿಯರ್ ಹತ್ರ ನಾನು ಕೇಳ್ತೀನಿ. ಅದು ಒಂದು ಟೆಕ್ನಿಕ್ ಏನು ಮಾಡಿದ್ದೀರಿ, ಯಾವ್ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನ ದಯವಿಟ್ಟು ವೀಕ್ಷಕರಿಗೆ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳೋ ಹೇಳಿ, ಅವರು ಮಾಡ್ಕೊಳ್ಳಿ, ನಿಮ್ಮಿಂದ ಒಂದು ಒಳ್ಳೇದಾಗ್ಲಿ ಅಂತ. ಒಂದು ವಿಚಾರ, ಈ ಬ್ರಹ್ಮಸ್ಥಾನ ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ಸರ್? ಇದು ಮೊದಲಿಗೆ ನಂಗೆ ಪ್ಲಾನ್ ಕೊಟ್ಟಿದ್ದು ನಮ್ಮ ಪ್ರೇಮ್ ಕುಮಾರ್ ಸರ್. ಇದು ಆಲ್ಮೋಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಲಾಂಗ್ ಬೇಕಾಗಿದೆ. ಸೊ ಇದು ಪ್ಲಾನ್ ಮಾಡುವಾಗ ಬ್ರಹ್ಮಸ್ಥಾನ ಅಂತ ಹೇಳಿ ಸರ್ ನಮ್ಗೆ ಬ್ರಹ್ಮಸ್ಥಾನದ ಪಾಯಿಂಟ್ ನಮ್ಗೆ ಕೊಟ್ಟಿದ್ರು. ಸೊ ಸ್ಟಾರ್ಟಿಂಗ್ ಪ್ಲಾನಿಂಗ್ ಮಾಡುವಾಗ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಇಲ್ಲೇ ಬ್ರಹ್ಮಸ್ಥಾನ ಬರಬೇಕು, ಇಲ್ಲೇ ಕಟ್ಔಟ್ ಮಾಡಬೇಕು ಅಂತ ಹೇಳಿ. ಸೊ ಈ ಮಳೆ ನೀರು ಹೋಗೋದ ಕಾನ್ಸೆಪ್ಟ್ ಹೇಳಿದ್ರೆ ನಮ್ಮ ಪ್ರೇಮ್ ಸರ್ ಈ ತರ ಮಾಡಿದ್ರೆ ನೀರ್ ಈ ತರ ಹೋಗಿ ಈ ತರ ಬರಬೇಕು, ಒಳ್ಳೇದು ಅಂತ ಹೇಳಿದ್ ಅವರೇ. ಸೊ ಅದ್ರ ಪ್ರಕಾರ ಇದು ಫಸ್ಟ್ ಟೈಮ್ ನಾವು ಮಾಡಿರೋದಿಲ್ಲಿ. ಅದೇ ಬ್ರಹ್ಮಸ್ಥಾನ ಅನ್ನೋದು ಕಟ್ಔಟ್ ಕೊಟ್ಟಿದ್ದೀವಿ, ನೀರು ಹೋಗೋದನ್ನ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದಿಲ್ಲಿ. ಸೊ ಮಾಡುವಾಗ ಏನಾಯ್ತು ಅಂದ್ರೆ ಬ್ರಹ್ಮಸ್ಥಾನ ಪಾಯಿಂಟ್ ಸರ್ ನಮ್ಗೆ ಕೊಟ್ರು. ಇದನ್ನ ಯಾವಾಗ ಮಾಡಿದ್ವಿ ಅಂತ ಹೇಳಿದ್ರೆ ಸ್ಲಾಬ್ ಕ್ಯಾಶಿಂಗ್ ಟೈಮಲ್ಲೇ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಸ್ಲಾಬ್ ಆರ್ಸಿಸಿ ಆದ್ಮೇಲೆ ನಾವು ಕಟಿಂಗ್ ಮಾಡಿಲ್ಲ. ಇದು ಕಟ್ಟೋವಾಗ್ಲೇನೆ ಪ್ಲಾನ್ ಮಾಡ್ಕೊಂಡು ಬ್ರಹ್ಮಸ್ಥಾನ ಇಲ್ಲೇ ಬರ್ಬೇಕು ಅಂತ ಹೇಳಿ. ಸೊ 2.5 ಕಟ್ಔಟ್ ಕೊಟ್ಟಿದ್ವಿ ಅಲ್ಲಿ. ಕಟ್ಔಟ್ ಅನ್ನ ಕೊಟ್ಬಿಟ್ಟು ನಾವು ಏನ್ ಮಾಡಿದೀವಿ ಅಂದ್ರೆ ಟೆರೇಸು ಈ ಸೆಕೆಂಡ್ ಫ್ಲೋರ್ದು ವಾಟರ್ ಎಲ್ಲ ಏನ್ ಮಾಡೋ ಕಲೆಕ್ಷನ್ ಬ್ರಹ್ಮಸ್ಥಾನ ದೇವ್ರ ಮೂಲದಲ್ಲಿ ಪೈಪ್ ಕೊಟ್ಟಿದೀವಿ ಆಲ್ರೆಡಿ. ದೇವ್ರ ಮೂಲದಲ್ಲಿ ಬಂದು ಬ್ರಹ್ಮಸ್ಥಾನಕ್ಕೆ ಬರೋ ಒಂದು ಕಾನ್ಸೆಪ್ಟ್ ಇಲ್ಲಿ ಮಾಡಿರೋದು ನಾವು. ಟೆರೇಸ್ ಇರಲ್ಲ, ದೇವ್ರ ಮೂಲದಲ್ಲಿ ಬರುತ್ತೆ, ಪೈಪ್ ಅಲ್ಲಿ ಇದೆ. ಹೌದು. ಸೊ ಈ ಮೂಲೆಗೆ ಪೈಪ್ ಇಲ್ಲಿ ದೇವ್ರ ಮೂಲದಲ್ಲಿ ಕೊಟ್ಟಿದೀವಿ. ಈ ನೀರು ಕೂಡ ಇದಕ್ಕೆ ಬರುತ್ತೆ. ಟೋಟಲಿ ಈ ಮಳೆ ನೀರು ಏನಿದೆ ಕಂಪ್ಲೀಟ್ ಆಗಿ ಇಲ್ಲಿ ಬರೋ ಒಂದು ಕಾನ್ಸೆಪ್ಟ್ ಇಲ್ಲಿ ಮಾಡಿರೋದು ನಾವು. ನೋಡಬಹುದು ನೀವು ಇಲ್ಲಿ 2.5 ಕಟ್ಔಟ್ ಕೊಟ್ಟಿದೀವಿ ಇಲ್ಲಿ. ಸೊ ವಿತ್ ಟೆಫನ್ ಗ್ಲಾಸ್ ಇದು ಟೆಫನ್ ಗ್ಲಾಸ್ ಇದು 12 mm thickness ಬರುತ್ತೆ ಇದು. ಸೊ ಸರೌಂಡಿಂಗ್ ಡೆಪ್ತ್ ನಾವು ಒಂದು 8 inches ಕೊಟ್ಟಿದೀವಿ. ಇಲ್ಲಿಂದ ಡೆಪ್ತ್ ನಮಗೆ 8 inches ಇದೆ ಡೆಪ್ತ್ ನಮ್ಗೆ ಇಲ್ಲಿ. ಆವಾಗ RCC ಹಾಕಿರೋದು ಎಷ್ಟು ಅವಾಗ ಸರ್? 5 inches RCC ಬರುತ್ತೆ. ಅವಾಗ ಕೆಳಗಡೆ ಡೌನ್ ಕಾಣಲ್ವಾ ಅದು? ಸರ್ ಫಾಲ್ ಸೀಲಿಂಗ್ ಅಲ್ಲಿ ಕವರ್ ಮಾಡಿದೀವಿ ಕೆಳಗಡೆ ನಾವು, ಅದು ತೋರಿಸ್ತೀವಿ. ಸೊ ಇಲ್ಲಿ ನಾವು 2 inch ಪೈಪ್ ಕೊಟ್ಟಿದೀವಿ ಇಲ್ಲಿ. 2 ಪೈಪ್ಗಳು ಸ್ವಲ್ಪ ಫೋಕಸ್ ಮಾಡಿ ಅವ್ರಿಗೆ ವೀಕ್ಷಕರಿಗೆ ತೋರಿಸು. ಅವ್ 2 ಪೈಪ್ಗಳು ಓಕೆ. ಅದೇನು 2 ಪೈಪ್ ಏನ್ ಕೊಟ್ರಿ ಸರ್? ಇವಾಗ ಮಳೆ ನೀರೆಲ್ಲ ಬಂದು ಇದೆಲ್ಲ ಕಲೆಕ್ಷನ್ ಆದ್ಮೇಲೆ ಸೊ ಇದರಿಂದ ಡಿಸ್ಚಾರ್ಜ್ ಆಗೋ ಪೈಪ್ ಇದು. ಸೊ ಇದು ಡಿಸ್ಚಾರ್ಜ್ ಆಗಿ ಮನೆ ಒಳಗಡೆಯಿಂದ ಹೋಗಿ ಮತ್ತೆ ದೇವ್ರ ಮನೆಗೆ ಹೋಗುತ್ತೆ ನೀರು. ಆ ರೀತಿ ಅದು ಕೆಳಗಡೆ ತೋರ್ಸೋಣ. ಓಕೆ, ಹಂಗಿದ್ರೆ ಇವೆರಡೂನು 2 ಪೈಪ್ ಏನಕ್ಕೆ ಆಕ್ಚುಲಿ ಸರ್? ಈಗ ಪ್ರೆಷರ್ ಇನ್ ಕೇಸ್ ಏನಾದ್ರು ಮಳೆ ಜಾಸ್ತಿ ಬಂದಾಗ ಒಂದ್ ಪೈಪ್ ಅರ್ಥ ಆಯ್ತು ಕೊಟ್ಟಿದೀವಿ. ಓಕೆ, ಆಸ್ಪಾಸ್ ಸ್ಪೇಸ್ ಏನಿದೆ ಅದ್ರ ನೋಡ್ಕೊಂಡು ನಾವು 2 ಪೈಪ್ ಬೈ ಚಾನ್ಸ್. ಟೆಫನ್ ಗ್ಲಾಸ್ ಅಲ್ವಾ? ಟೆಫನ್ ಗ್ಲಾಸ್ ಹೊಡಿಯಲ್ಲ, ಆರಾಮಾಗಿ ನಿಂತ್ಕೊಂಡ್ಬೋದು. ಓಕೆ ಓಕೆ, ಪರವಾಗಿಲ್ಲ, ನಿಲ್ಬೇಡ. ಓಕೆ ಓಕೆ ಓಕೆ, ಪರವಾಗಿಲ್ಲ. ಮತ್ತೆ ಇದು ಈ ಕಡೆ ಏನೋ ಲೀಕೇಜ್ ಹೆಂಗೆ ಸುತ್ತ? ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಸೈಡ್ ಅಲ್ಲಿ ಒಂದು 6 inches ಗ್ರಾನೈಟ್ ಕೊಟ್ಟಿದೀವಿ. ಗ್ರಾನೈಟ್ ಗೆ ಮತ್ತೆ ಗ್ಲಾಸ್ ಸೆಂಟರ್ ಸಿಲಿಕಾನ್ ಫಿಲ್ ಮಾಡಿದೀವಿ. ಸಿಲಿಕಾನ್ ಇರುತ್ತಾ? ಹೌದು, ಇರುತ್ತೆ, ಸಿಲಿಕಾನ್ ಇರುತ್ತೆ. ಸೊ ಸೈಡ್ ಅಲ್ಲಿ ನಾವು ಎಪಾಕ್ಸಿನ ಫಿಲ್ ಮಾಡಿದ್ವಿ ಕಂಪ್ಲೀಟ್ ಆಗಿ. ನಿಮ್ಗೆ ಎಪಾಕ್ಸಿ ವಾಟರ್ ಪ್ರೂಫ್, ಸಿಲಿಕಾನ್ ವಾಟರ್ ಪ್ರೂಫ್ ನಿಮ್ಗೆ. ಸರಿ, ಟೆಸ್ಟಿಂಗ್ ಮಾಡಿ ನಾವು ಕಸ್ಟಮರ್ ತೋರಿಸ್ತೀವಿ, ನಾವು ಕ್ಲೈಂಟ್ ತೋರಿಸ್ತೀವಿ. ಓಹೋ, ರೈಟ್, ಟೆಸ್ಟಿಂಗ್ ಇದೆ. ಇವಾಗ ಹೇಗಿದ್ರು ಮಳೆ ಎಷ್ಟೇ ಬರ್ಲಿ ಡಿಸ್ಚಾರ್ಜ್ ಆಗುತ್ತೆ. ಹೌದೌದು. ಆದ್ರೆ ಸರ್ ಅಂದ್ರೆ ಡಿಸ್ಚಾರ್ಜ್ ಕಮ್ಮಿ ಇರುತ್ತೆ, ಯಾಕಂತ ಹೇಳಿ ಈ ಟೆರೆಸ್ ಕಲೆಕ್ಷನ್ ಇಲ್ಲಿ ಬರುತ್ತೆ, ಈ ಟೆರೆಸ್ ಕಲೆಕ್ಷನ್ ಬರುತ್ತೆ, ಫ್ಲೋಯಿಂಗ್ ಡಿಸ್ಚಾರ್ಜ್ ಕಮ್ಮಿ ಇರುತ್ತೆ ನಮ್ಗೆ. ಸೊ ಬಂದಾಗ ನಾವು ಅದಕ್ಕೆ 2 ಪೈಪ್ ಕೊಟ್ಟಿದ್ದೀವಿ ನಾವು. ಒಂದು ಜಾಸ್ತಿ ಆದ್ರೂ ಇನ್ನೊಂದ್ರಲ್ಲಿ 2 ಒಂದು ಬ್ಲಾಕ್ ಆದ್ರೂ ಇನ್ನೊಂದು ಹೋಗುತ್ತೆ. ಸೊ ಇಲ್ಲಿ ಔಟ್ ಏನ್ ಮಾಡಿದೀವಿ ಅಂದ್ರೆ ನಾವು ಇನ್ ಕೇಸ್ ಟೆರೆಸ್ ಅಲ್ಲಿ ಏನಾದ್ರು ಗಲೀಜು ಡಸ್ಟ್ ಪಾರ್ಟಿಕಲ್ಸ್ ಏನಾದ್ರು ಬಂದಾಗ ಸೊ ಇಲ್ಲೆಲ್ಲ ಬ್ಲಾಕ್ ಆಗತ್ತೆ ಅಂತ ಹೇಳಿ ಮೆಶ್ ಇದೆ ಅಲ್ವಾ, ಪ್ರೊವೈಡ್ ಮಾಡ್ತೀವಿ. ಹೌದೌದು, ಈ ಮೆಶ್ ಪ್ರೊವೈಡ್ ಮಾಡ್ತೀವಿ. ಓನ್ಲಿ ವಾಟರ್ ಮಾತ್ರ, ಲಿಕ್ವಿಡ್ ಐಟಮ್ ಮಾತ್ರ ಹೋಗೋ ತರ ಪ್ರೊವೈಡ್ ಮಾಡಿದೀವಿ. ಡಸ್ಟ್ ಎಲ್ಲ ಅದ್ರಲ್ಲಿ ನಿಮಗೆ ಸಿಗಾಕೊಡುತ್ತೆ, ಕ್ಲೀನ್ ಮಾಡ್ಕೋಬೇಕು. ಒಳಗಡೆ ಡಸ್ಟ್ ಹೋಗೋದಿಲ್ಲ ಅಂತ. ಓಕೆ, ಕಸ ಕಡ್ಡಿ ಕೂಡ ಹೋಗ್ಬಾರ್ದು. ಗಲೀಜ್ ಕಾಣಿಸುತ್ತೆ, ಪೈಪ್ ಬ್ಲಾಕೇಜ್ ಆಗುತ್ತೆ, ಗಲೀಜ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಅಲ್ಲಿ ನಾವು ನೆಟ್ ಅನ್ನ ಪ್ರೊವೈಡ್ ಮಾಡ್ತೀವಿ, ಮೆಶ್. ಓಕೆ, ಅದಾಯ್ತು. ಅದನ್ನ ಹಾಗಾದ್ರೆ ವೆಲ್ಡ್ ಮಾಡ್ಬೇಕಿದು. ಸೊ ವೆಲ್ಡ್ ಮಾಡಿ SSL ವೆಲ್ಡ್ ಮಾಡ್ತೀವಿ, ವೆಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಓಹೋ, ಸರಿ. ಹಾಗಿದ್ರೆ ಮೇಲೆ ಅದಕ್ಕೆ ಟೆಫನ್ ಗ್ಲಾಸ್ ಅದೆಷ್ಟು ಹಾಕ್ತೀರಾ ಸರ್? ಅದು 12 mm thickness ಬರುತ್ತೆ ನಿಮ್ಗೆ. ಅದೆಲ್ಲ ಹೊರಗಡೆ ನಾವು ಒಂದು 2 inch ಆಚೆ ತಗೊಂತೀವಿ. ಓಡಾಡುವಾಗ ಕಾಲ್ ತಗ್ಲಲ್ವಾ? ತಗ್ಲಲ್ಲ. ಇವಾಗ ಏನಕ್ಕೆ ಅಂತ ಹೇಳಿದ್ರೆ ನಾವು ಎಡ್ಜಸ್ ಎಲ್ಲ ಪಾಲಿಶ್ ಮಾಡಿ ಇಡ್ತೀವಿ, ಈಸಿಯಾಗಿ ನೋಡ್ಕೊಂಡು ಓಡಾಡ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ಕಾಲಿಟ್ರು ಏನಾಗಲ್ಲ. ಅಲ್ಲ, ಲೆವೆಲ್ ಮಾಡಕ್ ಆಗಲ್ವಾ ಅವಾಗ? ಮಾಡಬಹುದು. ನಾನ್ ಕೇಳ್ತಾ ಇದ್ದೀನಿ, ಈ ಲೆವೆಲ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಹೇಗಿದ್ರು ಇದಿಲ್ಲ, ಇದ್ರ ಮೇಲೆ ಕರೆಕ್ಟ್ ಆಗಿ ಲೆವೆಲ್ ಕರೆಕ್ಟ್ ಆಗಿ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡು ಟಚ್ ಆಗುತ್ತೆ, ಅದು ಟಚ್ ಆಗುತ್ತೆ. 1 inch ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಕೊಟ್ಟಾಗ ಸೊ ಮಳೆ ನೀರನ್ನು ಸ್ವಲ್ಪ ಡಿಸ್ಚಾರ್ಜ್ ಗ್ಲಾಸ್ ಇಂದ ಕೆಳಗೆ ಬೀಳುತ್ತೆ. ಡೈರೆಕ್ಟ್ ಆಗಿ ಮಳೆ ಬಂದಾಗ ಅದು ಒಂದು ಅನುಕೂಲ. ಅಂದ್ರೆ ಸುತ್ತಲೂ ಇನ್ನೂ 1 inch ಅಥವಾ 2 inch ಜಾಸ್ತಿ ಕೊಡ್ಬೇಕು. ಅವಾಗ ಇಲ್ಲಿ ರೌಂಡ್ ಮಾಡ್ಬಿಡೋದು ಒಳ್ಳೇದು. ಹೌದು, ಪಾಲಿಶ್ ಫ್ಯಾಕ್ಟರಿ ಫಿನಿಶಿಂಗ್ ಬರೋದು, ಅದು ಪಾಲಿಶ್ ಬಂದಿರುತ್ತೆ ನಿಮ್ಗೆ. ವಾವ್, ಸೂಪರ್. ರೈಟ್, ಹಂಗಿದ್ದಾಗ ಬೆಳಕೆಲ್ಲ ಟೋಟಲಿ ಬೆಳಕು ನೀರು ಎಲ್ಲ ಬ್ರಹ್ಮಸ್ಥಾನಕ್ಕೆ ಬರುತ್ತೆ. ಓಕೆ, ದೇವ್ರ ಮನೆ ಮುಂದೆನೆ ಬಂದಿದೆ ಇದು. ಹೌದಾ? ಹಂಗಿದ್ದಾಗ ನಾವು ಕೆಳಗಡೆ ತೋರಿಸೋದು ಅವ್ರಿಗೆ ಇದ್ದಿದ್ದು ಅರ್ಥ ಆಗುತ್ತೆ. ವೀಕ್ಷಕರೇ, ಇದು ಕಾನ್ಸೆಪ್ಟ್ ಬ್ರಹ್ಮಸ್ಥಾನ. ಈ ಕಾನ್ಸೆಪ್ಟ್ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ. ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಾನು ಉಳ ಬಿಟ್ಟಿದ್ದಕ್ಕೆ ಇವರು ನನಗೆ ತುಂಬಾ ಕೋಆಪರೇಟ್ ಕೊಟ್ಟಿದ್ದಾರೆ. ಇವರು ಸಿವಿಲ್ ವಿತ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ಎಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟೇ. ಸೊ ಹಾಗಾಗಿ ಇದನ್ನ ಒಂದು ವ್ಯವಸ್ಥಿತವಾಗಿ ರೆಡಿ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟೆ ನಾನು ಈ ಒಂದು ವ್ಯವಸ್ಥೆ ಮಾಡಿರೋದು ನಿಮಗೋಸ್ಕರ. ಇದು
ಓಕೆನಾ? ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಸೀಕ್ರೆಟ್ ಅನ್ನ ಎಲ್ಲಾರ್ಗು ಶೇರ್ ಮಾಡಿ, ಎಲ್ಲಾರು ಚೆನ್ನಾಗಿರ್ಲಿ ಅಂತ. ರೈಟ್? ಲೈಕ್ ಆಗಿದ್ರೆ ಮಾತ್ರ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ. ನೋಡ್ಬಿಟ್ಟು ಹಾಗೆ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಈಗ ನಾವು ಕೆಳಗಡೆ ಹೋಗೋಣ. ಈ ನೀರು ಯಾವ ರೀತಿ ಡಿಸ್ಚಾರ್ಜ್ ಆಗುತ್ತೆ ಅಂತ. ವೀಕ್ಷಕರೇ, ಆ ಟೆರಸ್ ಅಲ್ಲಿ ನಾವು ತೋರಿಸಿದೀವಲ್ವಾ, ನೀರೆಲ್ಲ ಯಾವ ರೀತಿ ಡಿಸ್ಚಾರ್ಜ್ ಆಗುತ್ತೆ ಅಂತ ಬ್ರಹ್ಮಸ್ಥಾನದಲ್ಲಿ ಬಂದು ಅದನ್ನ ಇವಾಗ ನಿಮ್ಗೆ ತೋರಿಸ್ಕೊಡ್ತೀವಿ. ಅದು ಯಾವ ರೀತಿ ಅನ್ನೋದನ್ನ ನಮ್ಮ ಇಂಜಿನಿಯರು ಜಯಕುಮಾರ್ ಅವರು ತೋರಿಸ್ಕೊಡ್ತಾರೆ, ನೀರು ಡಿಸ್ಚಾರ್ಜ್ ಆಗೋ ರೀತಿ ಹೇಗೆ ಅಂತ. ರೈಟ್ ಸರ್, ತೋರಿಸ್ಕೊಡಿ ಇವಾಗ ಯಾವ ರೀತಿ ಡಿಸ್ಚಾರ್ಜ್ ಮಾಡೋದು. ನೋಡಿ, ಇಲ್ಲೇ ದೇವ್ರ ಮನೆ ಇಲ್ಲೇ ಇದೆ. ಸೊ ದೇವ್ರ ಮನೆ ಡೋರ್ ಸೆಂಟರ್ಗೆ ನಾವು ಕೊಟ್ಟಿದ್ದೀವಿ. ಓಕೆ, ಇದು ಬ್ರಹ್ಮಸ್ಥಾನ ಅಂತಂದ್ರೆ ಇರ್ಲಿ, ನಾವು ದೇವ್ರ ಮನೆ ಆಮೇಲೆ ಮಾತಾಡ್ಬೋದು, ಇದ್ರ ಬಗ್ಗೆ ನಾವು ನೋಡೋಣ ಈಗ. ಓಕೆ, ಇದು ಸೆಕ್ಯೂರಿಟಿಗೆ ಪ್ಲಸ್ ಗ್ಲಾಸ್ ರೆಸ್ಟ್ ಆಗುತ್ತಲ್ವಾ, ಗ್ಲಾಸ್ ಸಪೋರ್ಟ್ಗೆ ಸೆಕ್ಯೂರಿಟಿ ಆಗುತ್ತೆ. ಸೊ ಮೇಲೆ 2 ಪೈಪ್ ನೋಡಿ, 2 ಇಂಚ್ ಪೈಪ್ ನೋಡಿದ್ವಲ್ಲ, ಪೈಪ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, PVC ಪೈಪ್ 2 ಇಲ್ಲಿದೆ. ಓಕೆ ವೀಕ್ಷಕರೇ, ಅಲ್ಲಿ ನೋಡಿ, ಇಲ್ಲಿದೆ ನೋಡಿ, 2 ಸೈಡ್ ಅಲ್ಲಿ ಇದೆ ನೋಡಿ. ಅದು ನೀರು ಹೊರಗಡೆ ಬರುತ್ತೆ, ಈ ತರ ಹೊರಗಡೆ ಬಂದು ಆಮೇಲೆ ನೋಡಿ ಇಲ್ಲಿದೆ ನೋಡಿ, ಎಲ್ಲಿ ಈಗ ಇದೊಂದು ಮತ್ತೆ ಇದೊಂದು 2 ಪೈಪ್ ಅಲ್ಲೇ ನೀರು ಡಿಸ್ಚಾರ್ಜ್ ಆಗುತ್ತೆ. ಇವಾಗ ಇದೆಲ್ಲ ಸೆಕ್ಯೂರಿಟಿ ಪರ್ಪಸ್ ಸ್ಟ್ರಾಂಗ್ ಆಗಿರುತ್ತೆ. SS ಇದೆಯಾ? ಹೌದು ಸರ್, 1 ಇಂಚ್ ನಿಮಗೆ ಆಲ್ಮೋಸ್ಟ್ 1 ಇಂಚ್ 3 mm ಥಿಕ್ನೆಸ್ ಬರುತ್ತೆ. ಸ್ಥಾನ ಓಪನ್ ಮಾಡಿದ್ದೆ ನೋಡಿ, ಬಿಸಿಲು ಬರುತ್ತೆ, ಆಮೇಲೆ ಮಳೆಯ ನೀರು ಕೂಡ ಬರುತ್ತೆ. ಈ ನೀರು ಯಾವ ರೀತಿ ಹರಿದು ಹೋಗುತ್ತೆ ಅಂತಂದ್ರೆ, 2 ಪೈಪ್ ಕೊಟ್ಟಿದ್ದೀವಿ, ಕೆಲವೊಂದು ತೋರಿಸಿದ್ದೀವಲ್ವಾ. ಈ 2 ಪೈಪು ಹೀಗೆ ನೀರು ಬಂದು ನೋಡಿ ಯಾವ ರೀತಿ ಬರ್ತಾ ಇದೆ ನೀರು. ಈ ಪೈಪ್ ಜಾಯಿಂಟ್ ಮಾಡಿದ್ದೀವಿ ನಾವು, ಇದನ್ನ ಪ್ಲಾನಿಂಗ್ ಮಾಡಿರೋದು. ಯಾಕಂದ್ರೆ RCC ಹಾಕುವಾಗ್ಲೇ ಇದಕ್ಕೆ ಹೋಲ್ ಹಾಕಿ ಒಳಗಡೆ ಪೈಪ್ ಸೆಟ್ ಮಾಡಿದ್ದೇವೆ. ಹಾಗೆ ಬಂದ್ರೆ ಈ ಪೈಪ್ ಅಲ್ಲಿ ಸ್ವಲ್ಪ ಸ್ಲೋಪ್ ಕೊಟ್ಟಿದ್ದೇವೆ ನೋಡಿ, ಇಲ್ಲಿ ಈ ರೀತಿ ಪೈಪ್ ಹೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಹೋಗುತ್ತೆ, ಇಲ್ಲಿ ಬೀಮ್ ಅಲ್ಲಿ ಏನ್ ಮಾಡಿದ್ರೆ, ಬೀಮ್ ಅಲ್ಲಿ ನಾವು ಸೇಮ್ ನೀವು ಪ್ಲಾನ್ ಮಾಡಿರೋ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇನೆ. ಸೊ ಬೀಮ್ ಅಲ್ಲಿ 4 ಇಂಚ್ ಪೈಪ್ 3 ಇಂಚ್ ಪೈಪ್ ಇಟ್ಟಿದ್ದೀವಿ ನಾವು ಮೊದಲೇ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಕಾಂಕ್ರೀಟ್ ಬಿಫೋರ್ ಅಲ್ಲೇ. ಸೊ ಸೆಂಟ್ರಿಂಗ್ ಟೈಮ್ ಅಲ್ಲಿ ನಾವೇನ್ ಮಾಡಿದ್ವಿ, 3 ಇಂಚ್ ಪೈಪ್ ಇಟ್ಟಿದ್ವಿ, ಪೈಪ್ ಹಾಕ್ಬಿಟ್ಟು ಅದ್ರ ಒಳಗಡೆ ಸೇರಿಸಿರೋದು. ಹೌದು, ಕಾಂಕ್ರೀಟ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೆ. ಪೈಪ್ ತಗೊಂಡಿದೀವಿ, ಆಚೆ ಇಲ್ಲಿ ಬಂದಿದೆ. ಹೌದು, ಇದು ನಿಮ್ಮ ಮನೆಗೆ, ಈ ಮನೆಗೆ ಉತ್ತರ. ಹೌದು ಸರ್. ಮತ್ತೆ ನೆಕ್ಸ್ಟ್ ಹೋಗಿರೋದು ಉತ್ತರ ಈಶಾನ್ಯಕ್ಕೆ ಹೋಗಿದೆ. ಹೌದೌದು. ಓಹೋ, ಸರಿ. ಹಾಗಾದ್ರೆ ಲೆವೆಲ್ ಹೇಗಿರುತ್ತೆ? ಲೆವೆಲ್ ನಿಮ್ಗೆ ಸೆಂಟರ್ ಬ್ರಹ್ಮಸ್ಥಾನದ ಇಲ್ಲಿ ಆಲ್ಮೋಸ್ಟ್ 3 ಇಂಚ್ ಡೌನ್ ಬರುತ್ತೆ ನಿಮ್ಗೆ. ಅಷ್ಟೇನಾ? 3 ಇಂಚ್ ಇಷ್ಟೇನಾ? 3 ಇಂಚ್ ಬರುತ್ತೆ. ಸಾಕು. ನೀರು ಹೋಗುತ್ತೆ. ಎಷ್ಟು ಇಂಚ್ ಪೈಪ್ ಹಾಕಿದ್ರೆ ಇಲ್ಲಿ? 3 ಇಂಚ್ ಪೈಪ್ ಹಾಕಿದ್ವಿ ನಾವಿಲ್ಲಿ. 3 ಇಂಚ್ ಒಂದು ಪೈಪ್ ಅಲ್ಲಿ ಸಾಕಾಗುತ್ತೆ. 2 ಪೈಪ್ ಹಾಕಿದೀವಲ್ವಾ, 2 ಪೈಪ್ ಮೇಲೆ ಡಿಸ್ಚಾರ್ಜ್ ಕೊಟ್ಟಿದ್ವಿ. 2 ಪೈಪ್ ಡಿಸ್ಚಾರ್ಜ್ ಆಗೋದು 2 ಪೈಪ್ ಒಂದೇ ಪೈಪ್ ಬರುತ್ತೆ. 3 ಇಂಚ್ ಪೈಪ್ ಅಲ್ಲಿ ಬರುತ್ತೆ. 3 ಇಂಚ್? ಹೌದೌದು, ಆರಾಮಾಗಿ ಬರುತ್ತೆ. ಆಚೆ ತೋರಿಸಿ. ಅವಾಗ ಇಲ್ಲಿ 4 ಇಂಚ್ ಪೈಪ್ ಅಂದ್ರಲ್ಲ, 4 ಇಂಚ್ ಪೈಪ್ ಹಾಕ್ಬೋದಲ್ಲ? ಸರ್, ಇಲ್ಲ 4 ಇಂಚ್ ಯಾಕೆ ಸ್ಲೋಪ್ ಕೊಟ್ಟಿರ್ತೀವಲ್ಲ, ಪೈಪ್ ಬೆಂಡ್ ಆಗಿರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು 3 ಇಂಚ್ ಕ್ಲಿಯರೆನ್ಸ್ ಕೊಡ್ತೀವಿ. ಫ್ರೀ ಆಗಿಲ್ಲ ಒಳಗಡೆ ಅಂತ ಪೈಪ್, ಯಾಕೆ ಜಾಯಿನ್ ಮಾಡಕ್ಕಾಗಲ್ಲ ನಾವು ಅದನ್ನ. ಸೊ ಒಳಗಡೆ ಜಸ್ಟ್ ಪೈಪ್ ಒಳಗಡೆ ಪೈಪ್ ಹಾಕಿದೀವಿ ನಾವು ಆ ತರ. ಓಕೆ, ತುಂಬಾ ಒಳ್ಳೆ ಒಂದು ಕಾನ್ಸೆಪ್ಟ್ ಆಯ್ತು ಇದು. ಓಕೆ, ಈಗ ಇದೊಂದಾಯ್ತು. ಇನ್ನ ಇದು ಬೇರೆ ಎಲ್ಲಾರ ನೋಡಿರೋ ವಿಚಾರ ನಿಮಗೆ ನಾವು ಬ್ರಹ್ಮಸ್ಥಾನ ಕಟೌಟ್ ನೋಡಿದೀವಿ. ಈ ತರ ಬ್ರಹ್ಮಸ್ಥಾನ ಮಳೆ ನೀರು ಬಂದು ಆಚೆ ಹೋಗೋದಿದೆ. ಫಸ್ಟ್ ನಾವು ಮಾಡಿರೋದು, ನೀವು ಹೇಳಿದಕ್ಕೆ ನಾವು ಇಲ್ಲಿ ಮಾಡಿರೋದು ಅಷ್ಟೇ. ಹೌದೌದು ಸರ್, ಸಕ್ಸಸ್ ಆಗಿದೆ. ಇವಾಗ ಟೆಸ್ಟಿಂಗ್ ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಬಂದಿದೆ. ಹೌದು, ಆದ್ರೆ ತುಂಬಾ ಜನ ಬಂದು ಹೋಗಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ತುಂಬಾ ಜನ ಬಂದು ಈ ಕಾನ್ಸೆಪ್ಟ್ ಅದು ಹೇಗೆ ಪಬ್ಲಿಷ್ ಆಯ್ತು ನನಗೆ ಗೊತ್ತಿಲ್ಲ. ಆದ್ರೇನೆ ನಮ್ಮ ವಿಡಿಯೋ ಬರೋಕ್ ಮೊದಲೇ ಪಬ್ಲಿಷ್ ಆಗ್ಬಿಟ್ಟಿದೆ. ತುಂಬಾ ಜನ ಬಂದಿದೆ, ಆದ್ರೆ ಕನ್ಫರ್ಮ್ ತಾನೇ ನೀರು ಹೊರಗಡೆ ಬರಲ್ಲ. ಓನರ್ ಎಫರ್ಟ್ ಇದೆ, ನಿಮ್ಮ ಎಫರ್ಟ್ ಇದೆ, ನಮ್ಮ ಎಫರ್ಟ್ ಇದೆ. ನಮ್ಗೆ ಎಫರ್ಟ್ ಇರಲಿ, ಬಟ್ ಮಾಡಿರೋರು ಯಾರು? ಹೌದು ಸರ್, ನಾವು ಮಾಡಿರೋದು. ಬರೀ ಐಡಿಯಾ ಕೊಡ್ತೀವಿ ಅಷ್ಟೇ. ಬಟ್ ಈ ರೀತಿ ಮಾಡೋದಿದೆಯಲ್ಲ, ಅದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಎಲ್ಲರೂ ಹೇಳ್ತಾರೆ, ಅದೆಲ್ಲ ಮುಖ್ಯ. ಮತ್ತೆ ವೀಕ್ಷಕರೇ, ಇನ್ನೊಂದು ವಿಚಾರ ಬಂದು ತೋರಿಸ್ತೀನಿ. ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ. ಈ ತುಳಸಿ ಕಟ್ಟೆಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲೇ ಬಂದೀವಿ, ದೇವ್ರ ಬಾಗಿಲು ಪಕ್ಕದಲ್ಲೇ ತುಳಸಿ ಕಟ್ಟೆ. ಓಕೆ, ಈ ತುಳಸಿ ಕಟ್ಟೆ ಏನ್ ಹೇಳುತ್ತೆ ಅಂದ್ರೆ, ಒಳ ಮೇಲೆ ಎಲ್ಲ ಫುಲ್ ಗ್ಲಾಸ್ ಆಗುತ್ತೆ. ಇದೆಲ್ಲ ಗ್ಲಾಸು, ಟೆಫನ್ ಗ್ಲಾಸು, ಇದೆಲ್ಲ ಫುಲ್ ಟೆಫನ್ ಗ್ಲಾಸು. ಈ ಟೆಫನ್ ಗ್ಲಾಸ್ ಅಲ್ಲಿ ಬೆಳಕು ಬೀಳುತ್ತೆ. ಮಧ್ಯಾಹ್ನ 1 ಅಲ್ಲ 2 ಗಂಟೆ ಆದ್ರೂ ಈ ತುಳಸಿ ಕಟ್ಟೆ ಮೇಲೆ ಬೆಳಕು ಬೀಳುತ್ತೆ ಅಂತ ಒಂದು ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಈ ತರ ಒಂದು ವಿಡಿಯೋ ಬೇರೆ ಎಲ್ಲಾರು ನೀವು ನೋಡಿದ್ರೆ ದಯವಿಟ್ಟು ನಮಗೂ ಶೇರ್ ಮಾಡಿ, ಅಥವಾ ಈ ವಿಡಿಯೋಗಳನ್ನ ದಯವಿಟ್ಟು ಶೇರ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ನಾನು ಈ ವಿಚಾರವಾಗಿ
ನಾನು ನಿಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತೆ ನಮ್ಮ ಒಂದು ಜಯಕುಮಾರ್ಗೆ ಮತ್ತೊಮ್ಮೆ ಈ ನಿಮ್ಮ ನಂಬರ್ ಸ್ವಲ್ಪ ಡಿಸ್ಪ್ಲೇ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಏನು ಸರ್? 8095494488 ಜಯಕುಮಾರ್ ಅಂತ ಹೇಳ್ಬಿಟ್ಟು. ಓಕೆ, ಸಿವಿಲ್ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಾ? 3 years ಮಾಡ್ತೀವಿ. ಇವಾಗ ಇದು ಎಷ್ಟನೇ ಬಿಲ್ಡಿಂಗ್ ಸರ್? ಇದು ನಂದು ಸೆಕೆಂಡ್ ಬಿಲ್ಡಿಂಗ್ ಸರ್. ಇದು ಸೆಕೆಂಡ್ ಬಿಲ್ಡಿಂಗ್. ರನ್ನಿಂಗ್ ಅಲ್ಲಿ ಆಲ್ರೆಡಿ 4 ರನ್ನಿಂಗ್ ಅಲ್ಲಿ ಇದೆ. ಸೊ ಫಿನಿಶಿಂಗ್ ಬಂದ್ರೆ ಸೆಕೆಂಡ್ ಬಿಲ್ಡಿಂಗ್. ಹಂಗಲ್ಲ, ರನ್ನಿಂಗ್ ಅಲ್ಲಿ ಇರೋದು ಎಷ್ಟು? ರನ್ನಿಂಗ್ 6 ಬಿಲ್ಡಿಂಗ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಇವಾಗ ಇದು ಯಾವಾಗ ಗುರು ಪ್ರವೇಶಕ್ಕೆ? ನೆಕ್ಸ್ಟ್ ಮಂತ್ 14 ಡೇಟ್ ಫಿಕ್ಸ್ ಮಾಡಿ. ಅಂದ್ರೆ ಒಂದು 20 ದಿನ ಕೂಡ ಇಲ್ಲ? 20 ದಿವಸನೂ ಇಲ್ಲ, ರೆಡಿ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಕೊಡ್ತೀವಿ ಅವ್ರಿಗೆ. ಓಕೆ, ಕೊಡ್ತೀರಿ? ಕನ್ಫರ್ಮ್ ಮಾಡಿ ಡೇಟ್? ಕನ್ಫರ್ಮ್ ಆಗಿದೆ. ಸೊ ಅವರು ಓನರ್ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಅವ್ರು ಬಿಸಿ ಇದ್ದಾರೆ, ನಾವು ಕೆಲಸದಲ್ಲಿ ಬಿಸಿ ಇದ್ದೀವಿ. ಯಾವ ಡೇಟು? ಫೆಬ್ರವರಿ 14 ಗೆ ಸರ್. 14ನೇ ತಾರೀಕಾ? 14 ಯಾವ್ದು ಬುಧವಾರ ಬರುತ್ತೆ ಸರ್? ಬುಧವಾರ. ಒಳ್ಳೆ, ತುಂಬಾ ಒಳ್ಳೆ. ಪಾಯ ಪೂಜೆ ಮಾಡಿದ್ದು ಬುಧವಾರನೇ, ಅವ್ರಿಗೆ ಡೋರ್ ಪೂಜೆ ಮಾಡಿದ್ದು ಬುಧವಾರ, ಗುರುಪ್ರವೇಶ ಬುಧವಾರ ಇಟ್ಕೊಂಡಿದ್ವಿ. ಆತರ. ಹೌದು ಸರ್. ಓಕೆ, ಆಯ್ತು, ತುಂಬಾ ಒಳ್ಳೇದು. ನೋಡಿದ್ರೆ ವೀಕ್ಷಕರೇ, ಇದು ಕೆಲಸ ಆದ್ರೆ ಈ ಬ್ರಹ್ಮಸ್ಥಾನದಲ್ಲಿ ನೀರು ಬಂದ್ರೂ ಕೂಡ ಗಲೀಜಾಗಬಾರ್ದು. ಆ ಒಂದು ಕಾನ್ಸೆಪ್ಟ್ ಕೂಡ ಬರಬೇಕು ಅನ್ನೋದು. ಯಾಕಂದ್ರೆ ಎಲ್ಲಾ ಮನೆಗಳಲ್ಲಿ ಬ್ರಹ್ಮಸ್ಥಾನ ಕ್ಲೋಸ್ ಮಾಡಿ ಈ ಪುರುಷ ಅನ್ನೋದೇ ಸತ್ತೋಗ್ತಾ ಇದೆ, ಪುರುಷತ್ವ ಅನ್ನೋದು ವೀಕ್ ಆಗ್ತಾ ಇದೆ. ಬಿಕಾಸ್ ಆಫ್ ದಿಸ್. ಅವಾಗೆಲ್ಲ ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲಿ ರಸಿಕರು ಜಾಸ್ತಿ ಆಗ್ತಾ ಇದ್ರು. ಈಗ ರಸಿಕತೆ ಅನ್ನೋದೇ ಕಡಿಮೆ ಯಾಕೆ ಆಗ್ತಾ ಇದೆ ಅಂದ್ರೆ ಸೂರ್ಯನ ಬೆಳಕು ಮನೆ ಒಳಗಡೆ ಬರ್ತಾ ಇಲ್ಲ ಅಷ್ಟೇ, ಬೇರೆ ಏನೇನಿಲ್ಲ. ಹೆಸರು ಕೀರ್ತಿ ಎಲ್ಲ ಇತ್ತು, ಆದ್ರೆ ಇವಾಗಿಲ್ಲ. ಓಕೆನಾ? ಸೊ ಈ ರೀತಿ ಇಂಥ ಕೆಲಸಗಳಿಗೆ ಮನೆನೇ ಇದೆಲ್ಲ ಮೂಲ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿರಿ ಮಾಡ್ಕೊಂಡು. ಓಕೆನಾ? ಯಾವುದೇ ಒಂದು ಮನೆ ಇಂಥ ಬ್ರಹ್ಮಸ್ಥಾನ ಓಪನ್ ಆಗಿರೋ ಮನೆ ಮ್ಯಾಕ್ಸಿಮಮ್ ದೋಷಗಳೇ ನಿವಾರಣೆ ಆಗುತ್ತೆ. ಯಾವುದು ಆ ಕಡೆ ಜಾಯಿಂಟ್ ಆಗಿರುತ್ತೆ, ಈ ಕಡೆ ಜಾಯಿಂಟ್, ಒಂದೊಂದು ಮನೆಗೆ ಜಾಯಿಂಟ್ ಆಗ್ಬಿಟ್ಟಿರ್ತದೆ, ಯಾವ ಕಡೆ ಜಾಗನೇ ಇಲ್ಲ. ಅಂತ ಮನೆಗಳಲ್ಲಿ ಈ ರೀತಿ ಒಂದು ಬ್ರಹ್ಮಸ್ಥಾನವನ್ನ ಓಪನ್ ಮಾಡ್ಕೊಂಡು ಒಂದೂವರೆ ಓಪನ್ ಮಾಡ್ಕೊಳ್ಳಿ. ಇದು ದೊಡ್ಡ ಮನೆ ಅದಕ್ಕೆ 2x2 ಮಾಡಿದ್ದಾರೆ. ಮಾಡ್ಕೊಂಡು ಆ ರೀತಿ ಕವರ್ ಮಾಡ್ಕೊಂಡ್ರೆ ಬ್ರಹ್ಮಸ್ಥಾನದಲ್ಲಿ ಬಿಸಿಲನ್ನ ಬಿದ್ರೆ, ಬಿಸಿಲು ಯಾವಾಗ ಬೀಳುತ್ತೆ ಅಂದ್ರೆ ಈ ಅಭಿಜಿತ್ ಮುಹೂರ್ತದಲ್ಲಿ 11:30 ಇಂದ 12:30 ತನಕ ಸೂರ್ಯ ತನ್ನ ಜಾಗ ಹೇಗಿದೆ ಅಂತ ನೋಡ್ತಾನೆ ಮನೆ ಒಳಗಡೆ. ಸೂರ್ಯನ ಕಿರಣಗಳು ಮನೆ ಒಳಗೆ ಹೋಗ್ತಾ ಇದೆಯಾ ಅಂತ. ಯಾರ ಮನೆಯಲ್ಲಿ ಈ ರೀತಿ ವ್ಯವಸ್ಥೆ ಇದೆ ಅಂತ ಮನೆಗಳಲ್ಲಿ ಆ ಪುರುಷ ಅನ್ನೋನು ಹೆಸರು ಕೀರ್ತಿ ಎಲ್ಲಾ ರೀತಿಯಿಂದನೂ ಭಗವಂತ ಅವನಿಗೆ ಕರುಣಿಸ್ತಾನೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕರ್ಮಗಳನ್ನ ಇಟ್ಕೋಬೇಡಿ. ಇದನ್ನ ಶೇರ್ ಮಾಡಿ. ನಿಮ್ಮ ಕಾಮೆಂಟ್ಸು ನನಗೆ ಬೇಕು, ಕಾಯ್ತಾ ಇದ್ದೀನಿ, ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ. ಓಕೆನಾ ವೀಕ್ಷಕರೇ? ಇಂಥ ಒಂದು ವಿಡಿಯೋಗಳು ಒಂದೊಂದು ಸ್ಪೆಷಲ್ ಆಗಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ನಮ್ಮ ವಿಶಾಲ ವಾಸ್ತುನಲ್ಲಿ ಆ ಬುಕ್ಕಲ್ಲಿರೋದು ಈ ಬುಕ್ಕಲ್ಲಿರೋದು ನಾನು ಯಾವುದೂ ಕೊಡಕ್ ಹೋಗೋದಿಲ್ಲ. ಅಕಸ್ಮಾತ್ ಇರಬಹುದು, ನನಗೆ ಗೊತ್ತಿಲ್ಲ. ಈ ವಿಡಿಯೋ ಓಕೆ ಶೇರ್ ಮಾಡ್ತೀರಂತ ನಂಬುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.